ದೇಶದಲ್ಲಿ ರೈಲು ಅಪಘಾತಗಳನ್ನು ತಗ್ಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ. ರೈಲ್ವೆ ಸಚಿವಾಲಯದ ಅನುದಾನಗಳ ಮೇಲಿನ ಬೇಡಿಕೆ ಕುರಿತ ಚರ್ಚೆಗೆ ಉತ್ತರಿಸಿದ ಅವರು, ಯುಪಿಎ ಆಡಳಿತ ಅವಧಿಯಲ್ಲಿ ರೈಲು ಅಪಘಾತಗಳು ವರ್ಷಕ್ಕೆ ಸರಾಸರಿ 171ರಷ್ಟಿದ್ದು, ಇದೀಗ ಅಪಘಾತಗಳ ಸಂಖ್ಯೆ ಸರಾಸರಿ 68ಕ್ಕೆ ಇಳಿದಿದೆ. ಕಳೆದ ಹಣಕಾಸು ವರ್ಷ ರೈಲ್ವೆ ಸುರಕ್ಷತೆಗಾಗಿ 98,000 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದ್ದು, ಈ ವರ್ಷ ಬಜೆಟ್ನಲ್ಲಿ ಸುರಕ್ಷತಾ ಕ್ರಮಗಳಿಗೆ 1,08,000 ಕೋಟಿ ರೂಪಾಯಿ ಒದಗಿಸಲಾಗಿದೆ. ದೇಶದಲ್ಲಿ ಇದೀಗ ಮಾನವರಹಿತ ಲೆವೆಲ್ ಕ್ರಾಸಿಂಗ್ಗಳು ಇಲ್ಲವಾಗಿವೆ ಎಂದರು. ಸದ್ಯ ವಿಶ್ವದರ್ಜೆ ಮಟ್ಟದ 2 ಅಮೃತ್ ಭಾರತ್ ರೈಲುಗಳು ಸಂಚರಿಸುತ್ತಿದ್ದು, ಹೆಚ್ಚುವರಿ 50 ರೈಲುಗಳನ್ನು ತಯಾರಿಸಲು ನಿರ್ಧರಿಸಲಾಗಿದೆ. ಅಲ್ಲದೆ 10,000 ಸಾಮಾನ್ಯ ಬೋಗಿಗಳನ್ನು ತಯಾರಿಸಲಾಗುತ್ತಿದ್ದು, ಇದರಿಂದ ಸಾಮಾನ್ಯ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ. 2014ರಿಂದ 5 ಲಕ್ಷಕ್ಕೂ ಅಧಿಕ ನೇಮಕಾತಿಗಳು ನಡೆದಿವೆ. ರೈಲ್ವೆಯಲ್ಲಿ 12 ಲಕ್ಷಕ್ಕೂ ಅಧಿಕ ಸಿಬ್ಬಂದಿ ಪ್ರತಿದಿನ 20,000 ರೈಲುಗಳ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಲೋಕೋ ಪೈಲಟ್ಗಳಿಗೆ ಇಂಜಿನ್ ಬೋಗಿಯಲ್ಲಿ ಹವಾ ನಿಯಂತ್ರಣ ವ್ಯವಸ್ಥೆ ಮಾಡಲಾಗಿದೆ ಎಂದರು. स्वयं गाइडेंस देते हैं, स्वयं हमेशा मार्गदर्शन करते हैं, स्वयं लगातार रिव्यू करते हैं. इसके लिए मैं माननीय प्रधानमंत्री जी को धन्यवाद दूंगा. माननीय अध्यक्ष जी, मैं माननीय वित्त मंत्री जी श्रीमती निर्मला सीतारमन जी को धन्यवाद देना चाहूँगा कि रेलवे की जो सबसे बड़ी समस्या थी इन्वेस्टमेंट की कमी, वो उन्होंने माननीय प्रधानमंत्री जी के निर्देश पर बजट में एक रिकॉर्ड एलोकेशन करके लगातार कई वर्षों तक बजट एलोकेशन बढ़ा के इस जो सबसे बड़ी समस्या थी उसको दूर किया. माननीय अध्यक्ष जी, मैं साथ ही साथ धन्यवाद देना चाहूँगा उन 12 लाख रेल कर्मियों का, 12 लाख के इस रेल परिवार का, जो दिन रात लग के सर्दी गर्मी धूप बारिश सब में लग के डेली करीब 20,000 से ज़्यादा ट्रेन चलाते हैं. ದೇಶದಲ್ಲಿ ಜಲಜೀವನ್ ಮಿಷನ್ ಅಡಿ 15 ಕೋಟಿಗೂ ಅಧಿಕ ನಲ್ಲಿ ನೀರು ಸಂಪರ್ಕಗಳನ್ನು ಒದಗಿಸಲಾಗಿದೆ ಎಂದು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸದನಕ್ಕೆ ತಿಳಿಸಿದರು. ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ಎಲ್ಲಾ ಮನೆಗಳಿಗೆ ನಲ್ಲಿ ಮೂಲಕ ನೀರು ಒದಗಿಸುವ ಹರ್ಘರ್ ಜಲ್ ಯೋಜನೆಯಿಂದ ಶುದ್ಧ ನೀರು ಪೂರೈಕೆಯಾಗುತ್ತಿದೆ. ನೀರು ಪೂರೈಕೆ ರಾಜ್ಯಗಳ ವಿಷಯವಾಗಿದ್ದರೂ ಕೇಂದ್ರ ಸರ್ಕಾರ ಆರ್ಥಿಕ ಮತ್ತು ತಾಂತ್ರಿಕ ನೆರವು ನೀಡುತ್ತಿದೆ. ನೀರು ಸಂಪರ್ಕಕ್ಕೆ ಅಗತ್ಯವಿರುವ ವಿದ್ಯುತ್ ಬಿಲ್ ಕಡಿಮೆ ಮಾಡಲು ಸೌರ ವಿದ್ಯುತ್ ಬಳಸಲು ಸರ್ಕಾರ ಜನರಿಗೆ ಪ್ರೋತ್ಸಾಹಿಸುತ್ತಿದೆ. ಸ್ವಚ್ಛ ನೀರು ಲಭ್ಯತೆ ಪರಿಸ್ಥಿತಿ ಮೌಲ್ಯಮಾಪನಕ್ಕೆ 8,000 ಗ್ರಾಮಗಳಲ್ಲಿ ಸಮೀಕ್ಷೆ ನಡೆದಿದೆ ಎಂದರು. सभी राज्यों के साथ उसको शेयर किया गया है. आने वाले दिनों में जिस तरह से राज्य भी काम कर रहे हैं, तो सबको जो आदरणीय प्रधानमंत्री नरेंद्र मोदी साहब का जो हर घर नल से जल देने की जो योजना है, उसके लिए भी ये जो अभ्यास किया गया उससे बहुत फायदा होगा और सबको पूरा पानी मिलेगा. जो भी कोई कंप्लेन होगी वो भी उसी के कारण, यही अभ्यास के कारण दूर हो जाएगी. ये एक एनर्जी ಕಳೆದ ವರ್ಷ 13 ಲಕ್ಷಕ್ಕೂ ಅಧಿಕ ಎಲ್ಇಡಿ ಬಲ್ಬ್ಗಳನ್ನು ಸರ್ಕಾರ ವಿತರಿಸಿದೆ ಎಂದು ಇಂಧನ ಸಚಿವ ಮನೋಹರ್ ಲಾಲ್ ಸದನಕ್ಕೆ ತಿಳಿಸಿದರು. ಎಲ್ಇಡಿ ಬಲ್ಬ್ಗಳ ಪೂರೈಕೆಯಲ್ಲಿ ಖಾಸಗಿ ಕಂಪನಿಗಳು ಹೆಚ್ಚು ಭಾಗಿಯಾಗುವಂತೆ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. ಎಲ್ಇಡಿ ಬಲ್ಬ್ಗಳ ಲಭ್ಯತೆ ಕುರಿತು ರಾಜ್ಯ ಸರ್ಕಾರಗಳು ಮುಂದೆ ಬಂದು ಮನವಿ ಸಲ್ಲಿಸಬೇಕಾಗುತ್ತದೆ. ಎಲ್ಲರಿಗೂ ಬಲ್ಬ್ಗಳನ್ನು ಉಚಿತವಾಗಿ ಪೂರೈಸಲಾಗದಿದ್ದರೂ ಕಡಿಮೆ ವೆಚ್ಚದಲ್ಲಿ ಲಭ್ಯವಾಗುವಂತೆ ಕ್ರಮ ವಹಿಸಲಾಗಿದೆ ಎಂದರು. इसलिए उसमें कुछ कंसेशंस भी अलाउ किए गए थे. बाद में उस कीमत को, क्योंकि मार्केट के अंदर जब प्रचलन हुआ तो मार्केट में बहुत सारे बल्ब आ गए. अब उस प्रदेश में कम क्यों होते हैं, ज़्यादा क्यों होते हैं? प्रदेश का जो डिस्कॉम डिपार्टमेंट है उनको डिस्ट्रीब्यूशन सिस्टम को अपने को ठीक करने के लिए, बिजली बचत करने के लिए प्रमोशन में उनको भी आगे आना चाहिए. जो सरकारें आगे आती हैं वहाँ इस बल्ब की सेल डिस्ट्रीब्यूशन अच्छी हुई है. जो सरकारें प्रदेश की सरकारें आगे नहीं आती हैं वहाँ ये स्थिति बहुत सामान्य मिलती है. ದೇಶದ 15 ವಿಮಾನ ನಿಲ್ದಾಣಗಳಲ್ಲಿ ಡಿಜಿ ಯಾತ್ರೆ ಅನುಷ್ಠಾನಗೊಳಿಸಲಾಗಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಸದನಕ್ಕೆ ತಿಳಿಸಿದರು. ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗದಿರಲು ಡಿಜಿ ಯಾತ್ರೆ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಇನ್ನು 12 ವಿಮಾನ ನಿಲ್ದಾಣಗಳಲ್ಲಿ ಈ ಸೌಲಭ್ಯವನ್ನು ಶೀಘ್ರವೇ ಒದಗಿಸಲಾಗುವುದು. ಕಾರ್ಗಿಲ್ನಲ್ಲಿ ನಾಗರಿಕ ವಿಮಾನ ನಿಲ್ದಾಣ ಸ್ಥಾಪಿಸುವ ಕುರಿತು ಅಧ್ಯಯನ ನಡೆಸಲಾಗುತ್ತಿದೆ ಎಂದರು. ಕಾರ್ಗಿಲ್ನಲ್ಲಿ ಈಗಾಗಲೇ ರಕ್ಷಣಾ ಇಲಾಖೆಯ ಸಣ್ಣ ವಿಮಾನಗಳ ಕಾರ್ಯಾಚರಣೆ ನಡೆಯುತ್ತಿದೆ. ನಾಗರಿಕ ವಿಮಾನ ನಿಲ್ದಾಣ ಸ್ಥಾಪಿಸುವ ಕುರಿತು ಲಡಾಖ್ ಆಡಳಿತ ಕೇಂದ್ರದೊಂದಿಗೆ ಸಚಿವಾಲಯ ಸ್ಥಳಗಳನ್ನು ಗುರುತಿಸಿದೆ ಎಂದರು. Because we want the civilians to have access to the air services, we explored the idea of why not run the civilian aircraft from the existing defense airport only. There's a Kendriya Vidyalaya in the ಕರ್ನಾಟಕದ ಬೆಳಗಾವಿ ಜಿಲ್ಲೆ ಅಥಣಿ ಹಾಗೂ ಗೋಕಾಕ್ನಲ್ಲಿ ಕೇಂದ್ರೀಯ ವಿದ್ಯಾಲಯಗಳನ್ನು ಸ್ಥಾಪಿಸುವಂತೆ ಕಾಂಗ್ರೆಸ್ನ ಪ್ರಿಯಾಂಕ್ ಜಾರಕಿಹೊಳಿ ಲೋಕಸಭೆಯಲ್ಲಿಂದು ಒತ್ತಾಯಿಸಿದರು.
ಈ ಕುರಿತಂತೆ ಪ್ರಸ್ತಾವನೆ ಸಲ್ಲಿಸಿದ್ದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಜಿಲ್ಲೆಯಲ್ಲಿ ಪ್ರವಾಹಗಳಿಂದ ಶಾಲಾ ಕಟ್ಟಡಗಳು ಶಿಥಿಲಗೊಂಡಿದ್ದು, ಇವುಗಳ ದುರಸ್ತಿ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ನೆರವು ನೀಡಬೇಕು. ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಶಿಕ್ಷಣದ ಗುಣಮಟ್ಟ ಕಡಿಮೆಯಾಗುತ್ತಿದೆ. ಬಜೆಟ್ ಶಾಲಾ ಶಿಕ್ಷಣಕ್ಕೆ ಅನುದಾನದಲ್ಲಿ ಗಣನೀಯ ಇಳಿಕೆಯಾಗುತ್ತಿದೆ. ಆದರೆ ಯುಜಿಸಿಗೆ ಅನುದಾನ ಏರುತ್ತಲೇ ಇದೆ ಎಂದರು. School for the renovation and all, which has been not sanctioned at all due to the flood loss. And also I would like to